ಕೇಂದ್ರ ಪರಿಸರ ಇಲಾಖೆಯ ಪ್ರಸ್ತಾವನೆಯನ್ನ ರಾಜ್ಯ ಸರ್ಕಾರ ಕೂಡಲೇ ತಿರಸ್ಕಾರ ಮಾಡಬೇಕು. ಕಪ್ಪತಗುಡ್ಡ ವ್ಯಾಪ್ತಿಯಲ್ಲಿ 10 ಕಿಲೋಮೀಟರ್ ನಂತರದಲ್ಲಿ ಗಣಿಗಾರಿಕೆ ನಡೆಯಬೇಕೆಂದಿದೆ. ಅದನ್ನೇ ಮುಂದುವರಿಸಬೇಕು. ಯಾವುದೇ ಕಾರಣಕ್ಕೆ ಅದನ್ನು 1 ಕಿಲೋಮೀಟರ್ಗೆ ಮಿತಿಗೊಳಿಸಬಾರದು ಅಂತ ಹೇಳಿ ಉಗ್ರವಾಗಿ ಖಂಡಿಸಿ ಜೈ ಕರ್ನಾಟಕ ಸಂಘಟನೆ ಮೂಲಕ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನ ಸಲ್ಲಿಸಲಾಯಿತು. ಕಪ್ಪತಗುಡ್ಡವನ್ನು ಕಂಡಿಟ್ಟಿರುವಂತಹ ಕಂಪನಿಗಳಿಗೆ ಹೇಳಿದಿಕ್ಕಾರ. ಹೋರಾಟ ಗೆಲ್ಲುವವರೆಗೆ ಹೋರಾಟ. ಕಪ್ಪತಗುಡ್ಡವನ್ನು ಕಬಳಿಸುತ್ತಿರುವ ಸರ್ಕಾರಗಳಿಗೆ ಕಪ್ಪತಗುಡ್ಡವನ್ನು ಕಬಳಿಸುತ್ತಿರುವ ಸರ್ಕಾರಗಳಿಗೆ ಕಪ್ಪತಗುಡ್ಡವನ್ನು ಕಬಳಿಸುತ್ತಿರುವ ಬಂಡವಾಳಶಾಹಿ ಮಾಡಲು ಹೊರಟಿರುವ ಸರ್ಕಾರಗಳಿಗೆ ಕಪ್ಪತಗುಡ್ಡವನ್ನು ನಾಶ ಮಾಡುತ್ತಿರುವ ಸರ್ಕಾರಗಳಿಗೆ ಉಳಿಯಲೇಬೇಕು ಉಳಿಯಲೇಬೇಕು ಕಪ್ಪತಗುಡ್ಡ ಉಳಿಯಲೇಬೇಕು. ಉಳಿಸಬೇಕು ಉಳಿಸಬೇಕು ಕಪ್ಪತಗುಡ್ಡ ಉಳಿಸಬೇಕು. ಉಳಿಸಬೇಕು ಉಳಿಸಬೇಕು ಕಪ್ಪತಗುಡ್ಡ ಉಳಿಸಬೇಕು. ಯಾತಕ್ಕಾಗಿ ಹೋರಾಟ ನ್ಯಾಯಕ್ಕಾಗಿ ಹೋರಾಟ. ಎಲ್ಲಿವರೆಗೆ ಹೋರಾಟ ಗೆಲ್ಲುವರೆಗೆ ಹೋರಾಟ. ಕಪ್ಪತಗುಡ್ಡ ಕಬಳಿಸುತ್ತಿರುವ ರಾಜಕಾರಣಿಗಳಿಗೆ ಹೇಳದಿಕ್ಕಾರ. ಬಲ್ಡೋಟ ಕಂಪನಿಗಳಿಗೆ ಹೇಳದಿಕ್ಕಾರ. ಬಂಡವಾಳಶಾಹಿಗಳಿಗೆ ಹೇಳದಿಕ್ಕಾರ. ಬೇಕೇ ಬೇಕು ನ್ಯಾಯ ಬೇಕು. ನ್ಯಾಯ ಬೇಕು. ಉಳಿಯಲೇಬೇಕು ಕಪ್ಪತಗುಡ್ಡ ಉಳಿಯಲೇಬೇಕು. ಬೇಕು ನ್ಯಾಯ ಬೇಕು. ಅಯ್ಯಯ್ಯೋ ಅನ್ಯಾಯ ಅನ್ಯಾಯ. ಯಾತಕ್ಕಾಗಿ ಹೋರಾಟ ನ್ಯಾಯಕ್ಕಾಗಿ ಹೋರಾಟ. ಎಲ್ಲಿಯವರೆಗೆ ಹೋರಾಟ ಗೆಲ್ಲುವರೆಗೆ ಹೋರಾಟ. ಕಪ್ಪತುಗಳಿಗೆ ಹೇಳಿದಿಕ್ಕಾರ. ಬೇಕು ನ್ಯಾಯ ಬೇಕು. ನ್ಯಾಯ ಬೇಕು. ಉಳಿಯಲೇಬೇಕು ಕಪ್ಪತಗುಡ್ಡ ಉಳಿಯಲೇಬೇಕು. ಕಪ್ಪತಗುಡ್ಡ ರಕ್ಷಣೆ ಮಾಡಿರುವಂತಹ ಅಧಿಕಾರಿಗಳಿಗೆ ಹೇಳಿದಿಕ್ಕಾರ. ಕಪ್ಪತಗುಡ್ಡ ಕಬಳಿಸುವಂತಹ ಬಂಡವಾಳಶಾಹಿಗಳಿಗೆ ಹೇಳಿದಿಕ್ಕಾರ. ಬಂಡವಾಳಶಾಹಿಗಳಿಗೆ ಹೇಳಿದಿಕ್ಕಾರ. ಬಂಡೋಟ ಕಂಪನಿಗೆ ಹೇಳಿದಿಕ್ಕಾರ. ಕಪ್ಪತಗುಡ್ಡ ಉಳಿಯಲೇಬೇಕು. ಕಪ್ಪತಗುಡ್ಡ ಉಳಿಯಲೇಬೇಕು. ಉಳಿಸಬೇಕು 60 ಗಿಲ ಕಳೀತಾ ಬಂತು. ನಾನು ನೀನು ನೋಡ್ಕೊಂತಿಲ್ಲ ಸಾರ್ವಜನಿಕ ಕುರಿತು ಎಲ್ಲ ವಿಷಯಗಳು ಆನ್ಸರ್ ಮಾಡ್ತೀನಿ. ಅಲ್ಲ, ನಮ್ದು ಹಕ್ಕೊತ್ತಾಯ ಹೇಳ್ಬಿಡ್ತೀವಿ ಸರ್ ಏನಾಗ್ಬೇಕಂತ ಹೇಳಿ. ಜೊತೆಗೆ ನಮ್ಮ ಹಕ್ಕೊತ್ತಾಯಗಳು ಕಪ್ಪತಗುಡ್ಡವನ್ನು ಸಂರಕ್ಷಿತ ಪ್ರದೇಶ ಏನು 10 ಕಿಲೋಮೀಟರ್ ಇದೆ, ಆ 10 ಕಿಲೋಮೀಟರ್ ಆಯುರ್ವೇದಿಕ್ ಸಸ್ಯಗಳಿದೆ, ಅದರ ಸಂಸ್ಕರಣಾ ಘಟಕಗಳನ್ನು ಪ್ರಾರಂಭ ಮಾಡಬೇಕು. ಇದು ಹಲವಾರು ವರ್ಷಗಳಿಂದ ನಾವು ಬೇಡಿಕೆ ಇದೆ, ಅದು ಆಗ್ತಾ ಇಲ್ಲ. ಅದು ಆಗಬೇಕು. ಇದನ್ನು ತಾವು ಜಿಲ್ಲಾಧಿಕಾರಿಗಳು ದಯವಿಟ್ಟು ಮುತುವರ್ಜಿ ವಹಿಸ್ಬೇಕಂತ ಮನವಿ ಮಾಡ್ತೇನೆ. ಸರ್, ಈ ಹಿಂದೆ ಒಂದು ಬಲ್ಡೋಟ ಕಂಪ್ನಿ ವಿರುದ್ಧ ಮಠಾಧೀಶರು ಗದಗ ಜಿಲ್ಲೆ ಒಳಗೆ 3 ದಿವಸ ಹೋರಾತ್ರಿ ನಡೆಸಿದ್ದಾರೆ. ಕಪ್ಪತಗುಡ್ಡದ ಮೇಲೆ ಭಾಳಷ್ಟು ಈ ಬಂಡವಾಳಶಾಹಿಗಳ ಕಣ್ಣಿರೋದ್ರಿಂದ ಜಿಲ್ಲಾಡಳಿತ ಗದಗ ಜಿಲ್ಲೆಗೆ ಮತ್ತು ಉತ್ತರ ಕರ್ನಾಟಕಕ್ಕೆ ಭಾಳ ಒಂದು ಹೆಮ್ಮೆಯ ಸಹ್ಯಾದ್ರಿ ಅಂತೇಳಿ ಅದು ಪ್ರಸಿದ್ಧ ಇರೋದ್ರಿಂದ ದಯವಿಟ್ಟು ಜಿಲ್ಲಾಧಿಕಾರಿಗಳು ಆ ವಿಷಯಕ್ಕೆ ಸಂಬಂಧಪಟ್ಟಂಗೆ ಈ ಭಾಗದ ಒಂದು ಜನರ ಪರವಾಗಿ ನಾವು ಆಮೇಲೆ ತಮ್ಮ ಬಗ್ಗೆ ಬಹಳ ಅಭಿಮಾನ ಸರ್. ಯಾಕಂದ್ರೆ ನಾವು 1 ಕಿಲೋಮೀಟರ್ ವ್ಯಾಪ್ತಿ ಒಳಗಿರುವಂಥ ಕ್ರಷರ್ಗಳನ್ನ ನೀವು ತಟಸ್ಥ ಮಾಡಿದಾಗ ಅದನ್ನ ಹೈಕೋರ್ಟ್ ಹೋದಾಗ ಅದನ್ನ ರಿಜೆಕ್ಟ್ ಮಾಡಿದ್ರು. ಅದಕ್ಕೆ ಗದಗ ಜಿಲ್ಲೆ ಪರವಾಗಿ ತಮಗೆ ಅಭಿನಂದನೆ. ಅಲ್ಲ, ಇದು ಕಾನೂನು ಜಿಲ್ಲಾ ಟಾಸ್ಕ್ ಫೋರ್ಸ್ ಅಂತ ಜಿಲ್ಲಾಧಿಕಾರಿ ಅಧ್ಯಕ್ಷತೆಯಲ್ಲಿ ಎಷ್ಟು ಕಿಲೋಮೀಟರ್ ಫೈನಲ್ ಮಾಡ್ತೀರಿ ಮಾಡ್ರಿ. ಆ ಕಿಲೋಮೀಟರ್ ಫೈನಲ್ ಆಗತ್ತನ 10 ಕಿಲೋಮೀಟರ್ ತನ ಅದು ವ್ಯಾಪ್ತಿ ಬರ್ತೈತಿ. ಕಪ್ಪತಗುಡ್ಡವನ್ನು ಸದ್ದಿಲ್ಲದೆ ಏನು ಒಂದು ಕಬಳಿಸುವಂತ ಹುನ್ನಾರ ನಡೆದೈತೆ. ಯಾಕಂತಂದ್ರೆ ಕೇಂದ್ರದ ಪರಿಸರ ಇಲಾಖೆಯವರು ಒಂದು ಅಧಿಸೂಚನೆ ಹೊರಡಿಸ್ತಾರೆ ಸೆಪ್ಟೆಂಬರ್ 30ಕ್ಕೆ. ವನ್ಯಜೀವಿ ಧಾಮದಲ್ಲಿ ಏನೇ ಗಣಿಗಾರಿಕೆ ನಡೆದ್ರು 10 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಯಾವುದೇ ಗಣಿಗಾರಿಕೆ ನಡೀಬಾರ್ದು ಅಂತೇಳಿ ಇದನ್ನ ಎತ್ತಿಡಿದಂತ ಹೈಕೋರ್ಟ್ ಕೂಡ ಇದೆ. ಆದರೆ ನಮ್ಮ ಕೇಂದ್ರ ಸರ್ಕಾರದ ಪರಿಸರ ಇಲಾಖೆ ಯಾರಿಗೇನು ಗೊತ್ತಿಲ್ಲಾರ್ದಂಗೆ ಗೌಪ್ಯವಾಗಿ ಒಂದು ಅಧಿಸೂಚನೆ ಹೊರಡಿಸೈತಿ. ಏನಂತಂದ್ರೆ ಕಪ್ಪತಗುಡ್ಡದ ವ್ಯಾಪ್ತಿಯನ್ನು 1 ಕಿಲೋಮೀಟರ್ ಇಳಿಸಿದ್ದಾರೆ.
ಈ 60 ದಿನಗಳಲ್ಲಿ ಯಾರೂ ಆಕ್ಷೇಪಣೆ ಸಲ್ಲಿಸದೇ ಇದ್ರೆ ಅದನ್ನು 1 ಕಿಲೋಮೀಟರ್ ಮಾಡಿ ಬಂಡವಾಳಶಾಹಿಗಳ ಪರವಾಗಿ ಈ ಬಲ್ಡೋಟ ಕಂಪನಿಗಳ ಪರವಾಗಿ ಇವರು ಒಂದು ಆದೇಶ ಹೊರಡಿಸುವ ಹುನ್ನಾರ ನಡೆದಿದೆ. ಹಾಗಾಗಿ ನಾನು ಸರ್ಕಾರಕ್ಕೆ ಒತ್ತಾಯ ಮಾಡ್ತೇನೆ, ಏನು ಇದು ಗೌಪ್ಯವಾಗಿ ನಡೆದಿರುವಂಥದ್ದು ಇದು ಆಗಬಾರ್ದು. ಬಹಿರಂಗವಾಗಿ ಎಲ್ಲ ಪರಿಸರವಾದಿಗಳನ್ನ, ಮಠಾಧೀಶರನ್ನ, ಸಂಘ ಸಂಸ್ಥೆಗಳನ್ನು ಕರೆಸಿ ಕಪ್ಪದ ಗುಡ್ಡವನ್ನ ವ್ಯಾಪ್ತಿಯನ್ನು 1 ಕಿಲೋಮೀಟರ್ ಇಳಿಸಬಾರ್ದು ಚರ್ಚೆ ಆಗಬೇಕು. ಆಮೇಲೆ ಸರ್ಕಾರದಲ್ಲಿ, ರಾಜ್ಯ ಸರ್ಕಾರದಲ್ಲಿ, ಕೇಂದ್ರ ಸರ್ಕಾರದಲ್ಲಿ ಸ್ಪಷ್ಟ ಕಾನೂನು ಇದೆ. ಎಲ್ಲೆಲ್ಲಿ ವನ್ಯಜೀವಿ ಧಾಮ ಇದೆ ಅಲ್ಲಿ 10 ಕಿಲೋಮೀಟರ್ ವ್ಯಾಪ್ತಿಯೊಳಗೆ ಯಾವುದೇ ಗಣಿಗಾರಿಕೆ ಪರವಾನಗಿ ಇಲ್ಲ. ಹಾಗಾಗಿ ಕಪ್ಪದ ಗುಡ್ಡದಲ್ಲಿ ಈ ಪರವಾನಗಿ ಕೊಡಬಾರ್ದಂತ ನಾವು ಒತ್ತಾಯಿಸ್ತೇವೆ. ಸರ್, ಇದು ಸ್ಪಷ್ಟವಾಗಿ ಗಣಿಗಾರಿಕೆ ಕಂಪನಿಗಳ ಲಾಬಿ. ಇನ್ನೂವರೆಗೂ RMML ಅಂದ್ರೆ ಬಲ್ಡೋಟ ಕಂಪನಿಯ ಒಂದು ಅರ್ಜಿ 2023ರಿಂದ ಇನ್ನೂವರೆಗೂ ರಾಜ್ಯ ಸರ್ಕಾರದಲ್ಲಿ ಹಾಗೆ ಪೆಂಡಿಂಗ್ ಇಟ್ಕೊಂಡಾರ. ಇದನ್ನ ಮಾಡ್ರಿ ಅಂತೇಳಿ ಒಳ ಮಾರ್ಗದಲ್ಲಿ ರಾಜಕಾರಣಿಗಳು ಇದ್ದಾರೆ ಸರ್. ಈ ಹಿಂದಿನಂತ MP ಅವರು, ಉದಾಸಿಯವರು ಒಂದು ಪತ್ರ ಬರೆದಾರ. ಆಮೇಲೆ ಈ ಹಿಂದಿರುವಂತ ಒಂದು ಹಾವೇರಿ ಜಿಲ್ಲೆಯ ಒಬ್ಬ MLA ಕೂಡ ಪತ್ರ ಬರೆದಿದ್ದಾರೆ ಸರ್. ಹಾಗಾಗಿ ಒಂದು ರಾಜಕಾರಣಿಗಳ ಒತ್ತಡ, ಬಂಡವಾಳಶಾಹಿಗಳ ಒತ್ತಡದಿಂದ ಕಪ್ಪದ ಗುಡ್ಡ ಕಬಳಿಸುವ ಯತ್ನ ನಡೆದಿದೆ ಸರ್. ಸರ್, ನಾವು ಸ್ಪಷ್ಟವಾಗಿ ಹೇಳಿದ್ವಿ, ಕಪ್ಪದ ಗುಡ್ಡ ಉಳಿಬೇಕಂತೇಳಿ ನಮ್ಮ ತೋಟದ ಸಿದ್ಧಲಿಂಗ ಮಹಾಸ್ವಾಮಿಗಳ ನೇತೃತ್ವದಲ್ಲಿ ಹಲವಾರು ಹೋರಾಟಗಳನ್ನು ಮಾಡಿದೀವಿ. ಅಕಸ್ಮಾತ್ ಇವರೇನಾದ್ರೂ ಕಬಳಿಸುವ ಯತ್ನ ಆದಂತಂದ್ರೂ ರಾಜ್ಯಾದ್ಯಂತ ಉಗ್ರ ಹೋರಾಟ ಮಾಡ್ತೀವಿ. ಅದಕ್ಕೆ ಏನೇ ಹೊಣೆ ಆದರೂ ರಾಜ್ಯ ಸರ್ಕಾರವೇ ನೇರ ಹೊಣೆ, ಕೇಂದ್ರ ಸರ್ಕಾರವೇ ನೇರ ಹೊಣೆ ಆಗುತ್ತೆ ಸರ್. ಯಾವ ಸಂಘದಿಂದ ಮನೆ ಕೊಡ್ತೀವಿ? ಜಯ ಕರ್ನಾಟಕ ಸಂಘಟನೆಯಿಂದ ಸರ್.